ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ನಾನಿವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಮೇರಿಕಾದ ವಾಷಿಂಗ್ಟನ್ DC ವಿಮಾನ ನಿಲ್ದಾಣದವರೆಗಿನ ನನ್ನ ವಿಮಾನಯಾನದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿನ ಎಲ್ಲ ಫಾರ್ಮಾಲಿಟೀಸು ಮುಗಿಸಿ ಲಂಡನ್ಗೆ ತೆರಳುವ ವರ್ಜಿನ್ ಅಟ್ಲಾಂಟಾ ಫ್ಲೈಟ್ನಲ್ಲಿ ಕುಳಿತಿದ್ದಾಯಿತು. 8 ಗಂಟೆಗೆ ಸರಿಯಾಗಿ ಫ್ಲೈಟು ಟೇಕ್ ಆಫ್ ಆಯಿತು. ಫ್ಲೈಟ್ ಹತ್ತುವಾಗ ಮತ್ತು ಇಳಿಯುವಾಗ ಸೀಟ್ ಬೆಲ್ಟನ್ನು ಹಾಕೋಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗೆ ನಾವು ಕೂಡ ಹಾಕ್ಕೊಂಡು ವಿಮಾನ ಮೋಡಗಳ ರಾಶಿಯನ್ನು ಸೀಳ್ಕೊಂಡು ಎತ್ತರಕ್ಕೆ ಹಾರಿ ತನ್ನ ಹಾರಾಟವನ್ನು ಮುಂದುವರಿಸ್ತು. ನಾವು ಫ್ಲೈಟ್ ಹತ್ತಬೇಕಾದ್ರೆ ಫ್ಲೈಟ್ನ ಆ ಸೀಟ್ನಲ್ಲಿ ಒಂದು ಬಾಟ್ಲಿ ನೀರು, ಒಂದು ದಿಂಬು ಮತ್ತೊಂದು ಹೆಡ್ಫೋನ್ ಇಟ್ಟಿದ್ವಿ. ಹೆಡ್ಫೋನ್ ಕೇಬಲ್ ತೆಗೆದು ಆಡಿಯೋ ಪಿನ್ನನ್ನು ಆಡಿಯೋ ಜಾಕಿಗೆ ಸಿಕ್ಕಿಸ್ಬೇಕು. ನೋಡಿ, ನಮ್ಮ ಮುಂದಿರುವ ಸ್ಕ್ರೀನ್ ಬಗ್ಗೆ ಲೈಟಾಗಿ ನಿಮಗೆ ವಿವರಿಸ್ತೀನಿ. ನಿಮ್ಮಲ್ಲಿ ಬಹುತೇಕರಿಗೆ ಇದು ಗೊತ್ತಿರುತ್ತೆ, ಆದರೆ ಅದರ ಮೊದಲಿನ ಸಲ ಪ್ರಯಾಣ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಸ್ಕ್ರೀನ್ ಮೇಲಿರೋ ಈ ಲೈಟ್ನ ಗುರುತನ್ನು ಒತ್ತಿದರೆ ಸ್ಕೈ ಮ್ಯಾಪ್ ಅಂತ ಓಪನ್ ಆಗುತ್ತೆ. ಆ ಸ್ಕೈ ಮ್ಯಾಪ್ ಅನ್ನೋದ್ರ ಮೇಲೆ ಒತ್ತಿದ್ರೆ ಫ್ಲೈಟ್ ಮ್ಯಾಪ್ ಎಂಬ ಬೋರ್ಡ್ನೊಂದಿಗೆ ಒಂದು ಗ್ಲೋಬ್ ಕಾಣಿಸ್ಕೊಡುತ್ತೆ. ಗ್ಲೋಬಿನ ಮೇಲೆ ನೀವು ಈಗ ಯಾವ ದೇಶದ ಮೇಲೆ ಹಾರ್ತಾ ಇದ್ದೀರಿ, ಮುಂದೆ ಯಾವ್ಯಾವ ದೇಶದ ಮೇಲೆ ಹಾದು ಹೋಗ್ತೀರಿ ಅನ್ನೋದನ್ನು ನೀವು ನೋಡ್ಬೋದು. ನೋಡಿ, ನಮ್ಮ ವಿಮಾನ ಈಗ ಪಾಕಿಸ್ತಾನ ದಾಟಿ ಅಫ್ಘಾನಿಸ್ತಾನದ ಮೇಲೆ ಹಾರ್ತಾ ಇದೆ. ನೋಡಿ, ಇದು ಟೆಹರಾನ್ ಅಂದರೆ ಇರಾನ್ನ ರಾಜಧಾನಿ. ಮುಂದೆ ಉಕ್ರೇನ್ ಬಲಗಡೆ ನಿಮಗೆ ಮಾಸ್ಕೋ ಕೂಡ ಕಾಣ್ತಾ ಇದೆ. ನೋಡಿ, ನೆಕ್ಸ್ಟ್ ನೋಡಿ ಪೋಲೆಂಡು, ಜರ್ಮನಿ, ಪ್ಯಾರಿಸು ಅದೆಲ್ಲ ದಾಟಿದ ಮೇಲೆ ಲಂಡನ್ ತಲುಪಬೇಕು. ನೋಡಿ, ಇನ್ನೊಂದು ಆಪ್ಷನ್ ಅಂದರೆ ನೀವು ಮೂವೀಸ್ ನೋಡ್ಬೋದು. ಸಾಕಷ್ಟು ಮೂವಿ ಕಲೆಕ್ಷನ್ ಇದೆ. ಕನ್ನಡದ ಕೆಲವು ಚಿತ್ರಗಳು ಇದ್ದಾವೆ. ಬೇರೆ ಭಾಷೆಯ ಚಿತ್ರಗಳಾದರೆ ಸಬ್ಟೈಟ್ಲನ್ನು ಈ ರೀತಿ ಆನ್ ಮಾಡ್ಕೋಬೋದು. ನೋಡಿ, ಈ ಕೊನೆಗಿದೆಯಲ್ಲ ಮನುಷ್ಯನ ಚಿತ್ರ, ಅದರಲ್ಲಿ ನೀವೇನಾದ್ರು ಒತ್ತಿದರೆ ಫ್ಲೈಟ್ ಅಟೆಂಡೆಂಟ್ ಅಥವಾ ಗಗನ ಸಖಿಯರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಅವರು ನಿಮ್ಮ ಬಳಿ ಬರ್ತಾರೆ. ನೋಡಿ, ಟಾಯ್ಲೆಟ್ ಅನ್ನೋದನ್ನು ನಾವು ಇಗ್ನೋರ್ ಮಾಡಲಿಕ್ಕೆ ಆಗಲ್ಲ. ಬಹಳ ದೂರದ ಪ್ರಯಾಣ ಮಾಡಿದಾಗ ಈ ಟಾಯ್ಲೆಟನ್ನು ಉಪಯೋಗಿಸಲೇಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಮಾತನ್ನು ಹೇಳ್ತೀನಿ. ನೋಡಿ, ಅಲ್ಲಿ ಟಾಯ್ಲೆಟ್ನ ಮೇಲೆ ಗ್ರೀನ್ ಲೈಟ್ ಇದ್ದರೆ ಟಾಯ್ಲೆಟ್ ಖಾಲಿ ಇದೆ, ನೀವು ಒಳಗೆ ಹೋಗ್ಬೋದು ಅಂತ. ರೆಡ್ ಇದ್ದರೆ ಯಾರೋ ಒಳಗಿದ್ದಾರೆ ಅಂತ ಅರ್ಥ. ಡೋರ್ನ ಮೇಲೆ ಕೈ ಗುರುತಿರೋ ಕಡೆ ಪ್ರೆಸ್ ಮಾಡಿದರೆ ಡೋರ್ ತೆಗೆದುಕೊಳ್ಳುತ್ತೆ. ಒಳಗೆ ಹೋದಾಗ ಕತ್ಲೆ ಇರುತ್ತೆ, ಲೈಟ್ ಆನ್ ಇರೋದಿಲ್ಲ. ನೀವು ಬೋಲ್ಟ್ ಹಾಕ್ಕೊಂಡ ಮೇಲೇ ಲೈಟ್ ಆನ್ ಆಗೋದು. ನಿಮಗೆ ನೀರು ಇಲ್ಲಿ ವಾಶ್ ಬೇಸಿನಲ್ಲಿ ಮಾತ್ರ ಸಿಗುತ್ತೆ. ಕೈ ಅಡ್ಡ ಹಿಡಿದ್ರೆ ನೀರು ಬರುತ್ತೆ. ಇಲ್ಲಿ ಸಿಗುವ ಈ ಟಿಶ್ಯೂ ಪೇಪರ್ನಿಂದ ಕಮೋಡ್ನ ಮೇಲೆ ಹಾಕ್ಕೊಳ್ಬೋದು, ಅಥವಾ ಅದನ್ನು ಕ್ಲೀನ್ ಮಾಡಿ ವಾಪಸ್ ಈ ಬಾಕ್ಸ್ನಲ್ಲಿ ಹಾಕಬೇಕು. ನಮಗೆ ಮುಖ್ಯವಾದ ಸಮಸ್ಯೆ ಏನಂದರೆ ಇಲ್ಲಿ ನೀರು ಸಿಗೋದಿಲ್ಲ. ಟಿಶ್ಯೂ ಪೇಪರ್ ಕಮೋಡ್ ಪಕ್ಕದಲ್ಲೇ ಸಿಗುತ್ತೆ. ಅದನ್ನು ಬಳಸ್ಕೊಂಡು ಕಮೋಡಿಗೆ ಹಾಕಬೇಕು. ನಿಜಕ್ಕೂ ಕೆಲವರಿಗೆ ಹಿಂಸೆ ಆಗೋದಿಲ್ಲ. ಇದು ತೀರಾ ಆಗೋದಿಲ್ಲ ಅನ್ನೋರಿಗೆ ಒಂದು ಉಪಾಯ ಹೇಳ್ಬೋದು. ನೋಡಿ, ಫೋಲ್ಡಬಲ್ ಮಗ್ ಅಂತ ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಇವುಗಳನ್ನು ಫೋಲ್ಡ್ ಮಾಡಿ ಜೇಬಿನಲ್ಲಿ ಇಟ್ಕೋಬೋದು. ಒಂದೆರಡು ಫೋಲ್ಡಬಲ್ ಮಗ್ಗನ್ನು ತಂದು ಅದರ ನೀರು ತುಂಬಿಸಿ ನೀವು ಬಳಸ್ಬೋದು. ನೋಡಿ, ಇದನ್ನು ಈ ರೀತಿ ಬೆಂಡ್ ಮಾಡಿಟ್ರೆ ನೀವು ಮಕ್ಕಳಿಗೆ ಡೈಪರ್ ಚೇಂಜ್ ಮಾಡಲಿಕ್ಕೆ ಬಳಸ್ಬೋದು. ಎಲ್ಲ ಮುಗಿದ ಮೇಲೆ ಇಲ್ಲಿ ಒತ್ತಿದ್ರೆ ಎಲ್ಲ ಫ್ಲಶ್ ಆಗಿ ಎಲ್ಲ ಕ್ಲೀನ್ ಆಗುತ್ತೆ. ಹೊರಡಬೇಕಾದ್ರೆ ನೀವು ಬೋಲ್ಟ್ ತೆಗೆದಾಗ ಮತ್ತೊಮ್ಮೆ ಲೈಟ್ ಹೋಗುತ್ತೆ ಅನ್ನೋದು ನೆನಪಿರಲಿ. ಅಲ್ಲಿ ಆ ಕೈ ಗುರುತಿದೆಯಲ್ಲ, ಅಲ್ಲಿ ಎಳೆದ್ರೆ ಡೋರ್ ಓಪನ್ ಆಗುತ್ತೆ. ನೋಡಿ, ವಿಮಾನ ಆಗಲೇ ಲಂಡನ್ ತಲುಪಿದೆ ಅಂತ ತೋರಿಸ್ತಾ ಇದೆ. ವಿಮಾನ ಲ್ಯಾಂಡ್ ಆಗಿ ನಿಂತ ಮೇಲೆ ಹ್ಯಾಂಡ್ ಬ್ಯಾಗ್ ಅನ್ನು ತೆಗೆದುಕೊಂಡು ಇಳಿದಿದ್ದಾಯಿತು. ಇದು ಲಂಡನ್ನ ಹೀಥ್ರೂ ಏರ್ಪೋರ್ಟ್. ಈ ಏರ್ಪೋರ್ಟ್ ಇದೆಯಲ್ಲ, ಬಹಳ ದೊಡ್ಡದು ಮತ್ತು ಅತ್ಯಂತ ಬ್ಯುಸಿಯಾದ್ದು. ಇಲ್ಲಿ ಒಟ್ಟು 4 ಟರ್ಮಿನಲ್ ಇದ್ದಾವೆ.
ಲಂಡನ್ನಲ್ಲೇ ಇಳಿದು ಹೋಗೋದಾದರೆ ಈ ಹಳದಿ ಬೋರ್ಡನ್ನು ಫಾಲೋ ಮಾಡಬೇಕು. ಅದರಲ್ಲಿ ಅರೈವಲ್ ಅಂತ ಬರೆದಿರ್ತಾರೆ. ಇಲ್ಲಿಂದ ಬೇರೆ ದೇಶಕ್ಕೆ ಅಥವಾ ಬೇರೆ ಕಡೆ ಹೋಗೋದಾದರೆ ನೀವು ಈ ನೇರಳೆ ಬಣ್ಣದ ಬೋರ್ಡ್ ಫಾಲೋ ಮಾಡಬೇಕು. ಫ್ಲೈಟ್ ಕನೆಕ್ಷನ್ ಅಂತ ಬೋರ್ಡ್ ಹಾಕಿರ್ತಾರೆ. ನಿಮಗೆ ಯಾವ ಟರ್ಮಿನಲ್ ಹೋಗಬೇಕು ಅನ್ನೋದನ್ನು ನೋಡಿಕೊಂಡು ಮುಂದೆ ಹೋಗಬೇಕು. ಇಲ್ಲಿ ಕೆಲವು ಟರ್ಮಿನಲ್ಗೆ ಹೋಗಬೇಕಾದ್ರೆ ಶಟ್ಲ್ ಬಸ್ಗಳು ಟ್ರೈನ್ಗಳಲ್ಲೇ ಹೋಗಬೇಕಾಗುತ್ತೆ. ನೀವು ಹೋಗೋ ದಾರಿಲಿ ಅವು ನಿಂತಿರ್ತವೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಮಗೆ ನಾವು ಇಳಿದ 3ನೇ ಟರ್ಮಿನಲ್ಲೇ ಕನೆಕ್ಟಿಂಗ್ ಫ್ಲೈಟ್ ಇತ್ತು. ಹಾಗಾಗಿ 3ನೇ ಟರ್ಮಿನಲ್ ಕಡೆಗೆ ಹೊರಟ್ವಿ. ನೇರಳೆ ಬಣ್ಣದ ಬೋರ್ಡನ್ನು ಫಾಲೋ ಮಾಡ್ತಾ ಹೋದಾಗ ಅಲ್ಲೊಂದು ಬಸ್ ನಿಂತಿತ್ತು. ಅದರಲ್ಲಿ ಹತ್ತು ಕೂತ್ಕೊಂಡ್ವಿ. ಆ ಬಸ್ಸು ನಮ್ಮನ್ನು ನೇರವಾಗಿ ಇಮಿಗ್ರೇಷನ್ ತಂದುಬಿಡ್ತು. ಅಲ್ಲಿ ಮತ್ತೊಮ್ಮೆ ಕಣ್ಣಿನ ಸ್ಕ್ಯಾನಿಂಗ್ ಮತ್ತು ಕೈಕಾಲುಗಳ ಬಯೋಮೆಟ್ರಿಕ್ ತೆಗೆದುಕೊಂಡ್ರು. ಬಯೋಮೆಟ್ರಿಕ್ ಅಂದರೆ ಅವರು ಹೇಳುವ ಕಡೆ ನೀವು ಕೈ ಇಟ್ಟರೆ ಸಾಕು. ಅಲ್ಲಿಂದ ವೆಯ್ಟಿಂಗ್ ಲಾಂಜಿಗೆ ಹೋಗಿ ಕುಳಿತುಕೋಬೇಕು. ಇಲ್ಲೂ ಅಷ್ಟೇ, ನಿಮ್ಮ ಫ್ಲೈಟ್ ಯಾವ ಗೇಟಿಗೆ ಬರುತ್ತೆ ಅಂತ ಬೋರ್ಡ್ನಲ್ಲಿ ಬರ್ತಾ ಇರುತ್ತೆ. ಆ ನಂಬರ್ ಗೇಟಿಗೆ ಹೋಗಿ ಕೂತ್ಕೋಬೇಕು. ನಮಗಿನ್ನೂ 3.5 ಗಂಟೆ ಸಮಯ ಇತ್ತು. ಹಾಗಾಗಿ ಅಲ್ಲೇ ಒಂದು ಬರ್ಗರು ಕಾಫಿ ಕುಡಿದು ವೆಯ್ಟ್ ಮಾಡಿದ್ವು. ಫ್ಲೈಟು ನಿರ್ಧಾರಿತ ಸಮಯದಲ್ಲಿ ಹೊರಡ್ತು. ಈಗ ಸ್ಕ್ರೀನ್ನಲ್ಲಿ ಫ್ಲೈಟ್ನ ಡೀಟೇಲ್ ಬರ್ತಾ ಇದೆ ನೋಡಿ. ನಮ್ಮ ಫ್ಲೈಟು 12,192 ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತಾ ಇದೆ. ಫ್ಲೈಟ್ ವಾಷಿಂಗ್ಟನ್ DC ತಲುಪಿತು ಅಂತ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ. ಲಂಡನ್ಗೂ ವಾಷಿಂಗ್ಟನ್ DCಗೂ ಮಧ್ಯದ ಪ್ರಯಾಣ ಬಹುತೇಕ ಸಮುದ್ರದ ಮೇಲೆ. ವಾಷಿಂಗ್ಟನ್ DCಯ AID ಏರ್ಪೋರ್ಟ್ ತಲುಪಿದ್ದಾಯಿತು. ಜಾನ್ಸನ್ ಕಾರ್ನೊಂದಿಗೆ ಹೊರಗೆ ಕಾಯ್ತಾ ಇದ್ದ. ಕಾರ್ ಹತ್ತಿ ಡೆಲವೇರ್ನ ಅವರ ಮನೆ ಕಡೆ ಹೊರಟ್ವಿ.